ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಆವರಿಸಿದೆ. ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ನೆಲೆ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂತದ್ದು. ಅಮೆರಿಕ ನೆಲೆ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಘನಘೋರ ಯುದ್ಧದ ಕಾರ್ಮೋಡ ಆವರಿಸಿದೆ ಈಗ ಮಧ್ಯಪ್ರಾಚ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇದರ ಬೆನ್ನಲ್ಲೇ ಬಹ್ರೇನ್ ಸಂಪೂರ್ಣ ಸ್ತಬ್ಧವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆ ಈಗಾಗಲೇ ಘನಘೋರ ಯುದ್ಧ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಬಹ್ರೇನ್ನಲ್ಲಿ ಈ ಒಂದು ಬಾಂಬ್ ಅನ್ನು ದಾಳಿ ಮಾಡಿರುವಂತದ್ದು. ಒಂದು ಕಡೆ ಈಗಾಗಲೇ ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಒಂದು ಕಡೆ ಬಾಂಬ್ ದಾಳಿಯಿಂದ ಜುಫೇರ್ ಪ್ರದೇಶದಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡಿರುವಂತದ್ದು. ಅದರ ಜೊತೆಗೆ ಈ ದಾಳಿಗೂ ಮುನ್ನವೇ ಬಹ್ರೇನ್ ಅಲ್ಲಿನ ನಾಗರಿಕರಿಗೂ ಕೂಡ ಸುರಕ್ಷಿತವಾಗಿರಬೇಕು ಅಂತ ಒಂದು ಕಡೆ ತುರ್ತು ಎಚ್ಚರಿಕೆಯನ್ನ ನೀಡಿತ್ತು. ಅದಾದ ನಂತರವಾಗಿ ಈಗ ಅಮೆರಿಕ ಬಹ್ರೇನ್ ಮಿಲಿಟರಿ ನೆಲೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಇರಾನ್ ಈ ಬಾಂಬ್ ದಾಳಿಯಿಂದ ಸದ್ಯಕ್ಕೆ ದಟ್ಟ ಹೊಗೆ ಆವರಿಸಿರುವಂತದ್ದು. ಅದರ ಜೊತೆಗೆ ನೋಡಿ ಈಗ ಬಹ್ರೇನ್ನಲ್ಲಿನ ಅಮೆರಿಕ ನೌಕಾ ನೆಲೆಗಳ ಮೇಲೆ ದಾಳಿಯಿಂದಾಗಿ ಸದ್ಯದ ಮಟ್ಟಿಗೆ ಅಮೆರಿಕ ಬಹ್ರೇನ್ ಮಿಲಿಟರಿ ನೆಲೆ ಮೇಲೆ ಅತಿ ದೊಡ್ಡದಾದಂತಹ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈ ಆಂತರಿಕ ಸಚಿವಾಲಯ ಕೂಡ ತುರ್ತು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದಾದ ನಂತರವಾಗಿ ಒಂದು ಕಡೆ ನಾಗರಿಕರು ಕೂಡ ಅಪಾಯದಿಂದ ಪಾರಾಗಬೇಕಾಗಿತ್ತು. ಮನೆಯಲ್ಲೇ ಸುರಕ್ಷಿತವಾಗಿರುವುದಕ್ಕೂ ಕೂಡ ಹೇಳಲಾಗಿತ್ತು. ಅದರ ಜೊತೆಗೆ ಬೇರೆಡೆ ಪ್ರದೇಶಕ್ಕೂ ಕೂಡ ತೆರಳೋದಕ್ಕೆ ಎಲ್ಲಾ ನಿವಾಸಿಗಳಿಗೂ ಕೂಡ ತುರ್ತು ಘೋಷಣೆಯನ್ನ ನೀಡಿತ್ತು. ಅದಾದ ಮೇಲೆ ಅಲ್ಲಿದ್ದಂತಹ ಸಾಕಷ್ಟು ಜನರು ಕೂಡ ಬೇರೆ ಕಡೆಗೆ ತೆರಳಿದ್ರು. ಆದರೆ ಮಿಲಿಟರಿ ನೆಲೆಗಳಿಂದ ದೂರ ಇರಬೇಕು ಅಂತ ಯಾವ್ಯಾವ ಮಿಲಿಟರಿ ನೆಲೆ ಇದ್ವೋ ಆ ಹತ್ರದಲ್ಲಿರುವಂತಹ ನಾಗರಿಕರುಗಳು ಮಿಲಿಟರಿ ನೆಲೆಯಿಂದ ದೂರ ಇರಬೇಕು ಅಂತ ಒಂದು ಕಡೆ ತುರ್ತು ಘೋಷಣೆಯನ್ನ ನೀಡಲಾಗಿತ್ತು. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿಯನ್ನ ಮಾಡಿರುವಂತದ್ದು. ದಟ್ಟ ಹೊಗೆಯಿಂದಾಗಿ ನಾಗರಿಕರು ಕೂಡ ಭಯಪಡುವಂತೆ ಆಗಿರುವಂತದ್ದು. ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆ ಮೇಲೆ ಜುಫೇರ್ ಪ್ರದೇಶದಲ್ಲಿ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು. That's it, Ellie. We're the ones that this one. Oh my God! Oh my God! Oh my God! Oh my God! Okay. All right. I do it, my love first, please. I'm going. That's it, Ellie. We're the ones that this one. Oh my God! Okay. All right. I do it, my love first, please. I'm going. That's it, Ellie. We're the ones that this one. Oh my God! ನೋಡಿ, ಒಂದು ಕಡೆ ಗಮನಿಸ್ತಾ ಇರಬಹುದು ಈಗಾಗಲೇ ಅಲ್ಲಿರುವಂತಹ ನಾಗರಿಕರಿಗೆಲ್ಲರೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದರ ಜೊತೆಗೆ ಏಕಾಏಕಿಯಾಗಿ ಈ ಮಿಸೈಲ್ ದಾಳಿ ನಡೆಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬೇರೆ ಕಡೆಗೆ ಪಲಾಯನ ಆಗಬೇಕಾಗಿದೆ. ಅದ್ರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕ್ಷಿಪಣಿ ದಾಳಿಗೆ ಈಗ ಇರಾನ್ ಹೆದರಿದೆ. ಪ್ರತಿದಾಳಿಯನ್ನ ನಡೆಸ್ತಾ ಇರುವಂತದ್ದು ಕತಾರ್ ಆಗಿರ್ಬೋದು, ದೋಹಾ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು ಸೇರಿದಂತೆ 8 ದೇಶದಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಒಂದು ಕಡೆ ಬಹ್ರೇನ್ನಲ್ಲಿ ಘನಘೋರವಾದಂತಹ ದುರಂತ ಸಂಭವಿಸ್ತಾ ಇರುವಂತದ್ದು. ಬಾಂಬ್ ಬ್ಲಾಸ್ಟ್ನಿಂದ ಅಲ್ಲಿನ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ.
ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಆವರಿಸಿದೆ. ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ನೆಲೆ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂತದ್ದು. ಅಮೆರಿಕ ನೆಲೆ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಘನಘೋರ ಯುದ್ಧದ ಕಾರ್ಮೋಡ ಆವರಿಸಿದೆ ಈಗ ಮಧ್ಯಪ್ರಾಚ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇದರ ಬೆನ್ನಲ್ಲೇ ಬಹ್ರೇನ್ ಸಂಪೂರ್ಣ ಸ್ತಬ್ಧವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆ ಈಗಾಗಲೇ ಘನಘೋರ ಯುದ್ಧ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಬಹ್ರೇನ್ನಲ್ಲಿ ಈ ಒಂದು ಬಾಂಬ್ ಅನ್ನು ದಾಳಿ ಮಾಡಿರುವಂತದ್ದು. ಒಂದು ಕಡೆ ಈಗಾಗಲೇ ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಒಂದು ಕಡೆ ಬಾಂಬ್ ದಾಳಿಯಿಂದ ಜುಫೇರ್ ಪ್ರದೇಶದಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡಿರುವಂತದ್ದು. ಅದರ ಜೊತೆಗೆ ಈ ದಾಳಿಗೂ ಮುನ್ನವೇ ಬಹ್ರೇನ್ ಅಲ್ಲಿನ ನಾಗರಿಕರಿಗೂ ಕೂಡ ಸುರಕ್ಷಿತವಾಗಿರಬೇಕು ಅಂತ ಒಂದು ಕಡೆ ತುರ್ತು ಎಚ್ಚರಿಕೆಯನ್ನ ನೀಡಿತ್ತು. ಅದಾದ ನಂತರವಾಗಿ ಈಗ ಅಮೆರಿಕ ಬಹ್ರೇನ್ ಮಿಲಿಟರಿ ನೆಲೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಇರಾನ್ ಈ ಬಾಂಬ್ ದಾಳಿಯಿಂದ ಸದ್ಯಕ್ಕೆ ದಟ್ಟ ಹೊಗೆ ಆವರಿಸಿರುವಂತದ್ದು. ಅದರ ಜೊತೆಗೆ ನೋಡಿ ಈಗ ಬಹ್ರೇನ್ನಲ್ಲಿನ ಅಮೆರಿಕ ನೌಕಾ ನೆಲೆಗಳ ಮೇಲೆ ದಾಳಿಯಿಂದಾಗಿ ಸದ್ಯದ ಮಟ್ಟಿಗೆ ಅಮೆರಿಕ ಬಹ್ರೇನ್ ಮಿಲಿಟರಿ ನೆಲೆ ಮೇಲೆ ಅತಿ ದೊಡ್ಡದಾದಂತಹ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈ ಆಂತರಿಕ ಸಚಿವಾಲಯ ಕೂಡ ತುರ್ತು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದಾದ ನಂತರವಾಗಿ ಒಂದು ಕಡೆ ನಾಗರಿಕರು ಕೂಡ ಅಪಾಯದಿಂದ ಪಾರಾಗಬೇಕಾಗಿತ್ತು. ಮನೆಯಲ್ಲೇ ಸುರಕ್ಷಿತವಾಗಿರುವುದಕ್ಕೂ ಕೂಡ ಹೇಳಲಾಗಿತ್ತು. ಅದರ ಜೊತೆಗೆ ಬೇರೆ ಪ್ರದೇಶಕ್ಕೂ ಕೂಡ ತೆರಳೋದಕ್ಕೆ ಎಲ್ಲಾ ನಿವಾಸಿಗಳಿಗೂ ಕೂಡ ತುರ್ತು ಘೋಷಣೆಯನ್ನ ನೀಡಿತ್ತು. ಅದಾದ ಮೇಲೆ ಅಲ್ಲಿದ್ದಂತಹ ಸಾಕಷ್ಟು ಜನರು ಕೂಡ ಬೇರೆ ಕಡೆಗೆ ತೆರಳಿದ್ರು. ಆದ್ರೆ ಮಿಲಿಟರಿ ನೆಲೆಗಳಿಂದ ದೂರ ಇರಬೇಕು ಅಂತ ಯಾವ್ಯಾವ ಮಿಲಿಟರಿ ನೆಲೆ ಇದ್ವೋ ಆ ಹತ್ರದಲ್ಲಿರುವಂತಹ ನಾಗರಿಕರುಗಳು ಮಿಲಿಟರಿ ನೆಲೆಯಿಂದ ದೂರ ಇರಬೇಕು ಅಂತ ಒಂದು ಕಡೆ ತುರ್ತು ಘೋಷಣೆಯನ್ನ ನೀಡಲಾಗಿತ್ತು. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿಯನ್ನ ಮಾಡಿರುವಂತದ್ದು. ದಟ್ಟ ಹೊಗೆಯಿಂದಾಗಿ ನಾಗರಿಕರು ಕೂಡ ಭಯಪಡುವಂತೆ ಆಗಿರುವಂತದ್ದು. ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆ ಮೇಲೆ ಜುಫೇರ್ ಪ್ರದೇಶದಲ್ಲಿ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು. Manson building. Oh, where that one side? This one, no? Oh my god, oh my god, oh my god, oh my god! Okay, 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 alright, alright, alright! I do it, my love, fast, please. I'm going! Manson building. Oh, where that one side? This one, no? Oh my god, oh my god, oh my god, oh my god! Okay, 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 alright, alright, alright! I do it, my love, fast, please. I'm going! Manson building. Oh, where that one side? This one, no? Oh my god, oh my god, oh my god! ನೋಡಿ, ಒಂದು ಕಡೆ ಗಮನಿಸ್ತಾ ಇರಬಹುದು ಈಗಾಗಲೇ ಅಲ್ಲಿರುವಂತಹ ನಾಗರಿಕರಿಗೆಲ್ಲರೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದರ ಜೊತೆಗೆ ಏಕಾಏಕಿಯಾಗಿ ಈ ಮಿಸೈಲ್ ದಾಳಿ ನಡೆಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬೇರೆ ಕಡೆಗೆ ಪಲಾಯನ ಆಗಬೇಕಾಗಿದೆ. ಅದ್ರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕ್ಷಿಪಣಿ ದಾಳಿಗೆ ಈಗ ಇರಾನ್ ಹೆದರಿದೆ. ಪ್ರತಿದಾಳಿಯನ್ನ ನಡೆಸ್ತಾ ಇರುವಂತದ್ದು ಕತಾರ್ ಆಗಿರ್ಬೋದು, ದೋಹಾ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು ಸೇರಿದಂತೆ 8 ದೇಶದಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಒಂದು ಕಡೆ ಬಹ್ರೇನ್ನಲ್ಲಿ ಘನಘೋರವಾದಂತಹ ದುರಂತ ಸಂಭವಿಸ್ತಾ ಇರುವಂತದ್ದು. ಬಾಂಬ್ ಬ್ಲಾಸ್ಟ್ನಿಂದ ಅಲ್ಲಿನ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ.